ಇವಾಗ ನಾ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಕಣ್ಣೂರೊಳಗಿದ್ದೀನಿ ನೋಡ್ರಿ. ಕಣ್ಣೂರ್ದು ಶಾಂತಿ ಕುಟಿರೊಳಗಿದ್ದೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಶಾಂತಿ ಅದ ತಂದ್ಕರೆ. ನಂದು ಒಬ್ಬಂದೇ ವಯಸ್ಸು ಬರ್ಲಾಗುತ್ತದೆ. ಇಲ್ಲಿ ಆಜು ಬಾಜು ಯಾರೂ ಕಾಣಿಸಲ್ಲಾಗ್ಯಾರ ನನಗೆ. ಈಗ ಎಲ್ಲರೂ ಹೋಗಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಇಲ್ಲಂತೂ ಯಾರೂ ಕಾಣಿಸಲ್ಲಾಗ್ಯಾರ. ಸುಮ್ಮನೆ ವಿತೌಟ್ ಪರ್ಮಿಷನ್ ಮಾಡೋದು ಸರಿ ಅನ್ಸಲ್ಲ. ನೋಡ್ರಿ, ಇಲ್ಲೇ ಹೊರಗಿಂದನೇ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಅಲ್ಲಿದ್ದು ಎಂಟ್ರಿ ಆಗಿದ್ದೀನಿ ನೋಡ್ರಿ. ಹೊರಗಿಂದ ಈ ರೀತಿ ಅದ. ಸರ್ ಇದು ಏನೈತ್ರಿ ಸರ್? ಇದು ಮಠ ಇದ್ರಿ? ಯಾವ ದೇವ್ರ ಮಠ ಇದ್ದು ರೀ? ಶಾಂತಿ ಕುಟೀರ. ಹಾಂ ರೀ. ಇದು 4 ಎಕರೆ ಬಿಲ್ಡಿಂಗ್ ಅದು. ಆ ರೋಡಿಗೆ ಹತ್ತದ್ದು. ಹಾಂ ರೀ. ಮೇನ್ ರೋಡಿಗೆ ಹತ್ತದ್ದು. ಇಲ್ಲಿ ಹಿಂದೆ ಹೊಲ ಅದಾವ್ರದ್ದು. ಹೊಲ ಜಮೀನು ಐತಿ. ಹಾಂ ಹಾಂ ರೀ. ಇದೆಲ್ಲ ಇದು ಎದ್ರ ಸಲುವಾಗಿ ಕಟ್ಟಿದಾರೆ ಸರ್? ಇದು ಎಲ್ಲ ಬಂದು ಭಕ್ತರಿಗೆ ಹೇಳ್ಕೊಳ್ಳಿಕ್ಕೆ ವರ್ಷನಾಗ 3 ಸಲ ಇದಾಗ್ತದಲ್ಲ, ಜಾತ್ರೆ ಆಗ್ತೈತ್ರಿ. ಅಂದ್ರೆ ಭಾಳ ಫೇಮಸ್ ಐತ್ರಿ ಸರ್ ಇದು. ಉತ್ಸವ ಆಗ್ತದ. ಹಾಂ ರೀ. ಜಾತ್ರೆ ಅನ್ನಂಗಿಲ್ಲ, ದೇವ್ರಂದ್ರೆ ಜಾತ್ರೆ. ಹಾಂ ರೀ. ಗುರುಗಳಂದ್ರೆ ಇದು ಉತ್ಸವ. ಜ್ಞಾನ ಯಜ್ಞ ನಡೀತದೆ. ಇಲ್ಲೆಲ್ಲ ಪ್ರವಚನ, ಇಲ್ಲಿ ಸ್ಟೇಜ್ ಹೊಡೆದಿರ್ತಾರೆ. ಹಾಂ ಹಾಂ ಹಾಂ. ಎಲ್ಲ ಪೆಂಡಲ್ ಇರ್ತದ, ಎಲ್ಲ ಕುರ್ಚಿ ಹಾಕಿರ್ತಾರೆ. ಓಕೆ ಓಕೆ. ಎಲ್ಲ ಕಡೆ ಮೈಕ್ ಇಟ್ಟಿರ್ತಾರೆ, ಇದು ಇಟ್ಟಿರ್ತಾರೆ. ಹಾಂ ಹಾಂ ರೀ. ಬರೇ ಪ್ರವಚನ, ಕೀರ್ತನ, ಗಾಯನ. ಹಾಂ ಹಾಂ. ಗಾಯನ ಸ್ವಲ್ಪ ಹಾಂ ಹಾಂ. ಯಾವಾಗರೆ ಓಕೆ ರೀ. ಪ್ರವಚನ ಹೆಚ್ಚು ಸತ್ಪುರುಷರ ಕಡಿತ ಪ್ರವಚನ ಹುಡುಗರು ಮಹಾರಾಷ್ಟ್ರ ಕರ್ನಾಟಕದಿಂದ ಬಂದಿರ್ತಾರೆ. ಎಲ್ಲಿಂದ ಬರ್ತಾರೆ ಸರ್ ಭಕ್ತಾದಿಗಳು? ಮಹಾರಾಷ್ಟ್ರ ಕರ್ನಾಟಕ ಫುಲ್ ಇವ್ರ ಪೂರ್ತಿ. ಓಕೆ ಓಕೆ ಓಕೆ. ಮುಟ್ಟ BSc ತನಕ ಕಲ್ತಿದ್ರಷ್ಟೇ. ಹಾಂ ರೀ. ಖರೆ ಸುಮ್ಮ ಡಿಗ್ರಿ ಇರ್ಬೇಕಂತ ಹೇಳಿ ಹಾಂ ರೀ. ಸುಮ್ಮ ಕಲ್ತಿದ್ರು. ಅದೇನು ಮಹತ್ವ ಅಲ್ಲ. ಆದ್ರೆ ಅವರು ರಾಜಕಾರಣಿಗಳಿಗೆ ಎದುರು ಹಾಕೋಬೇಡ್ರಿ, ಭಾಳ ಡೇಂಜರ್ ಇರ್ತಾರೆ ಅವ್ರು ಅಂಜಲಿಲ್ಲ ಅವರು. ಹಾಂ ಹಾಂ. ನನಗಿದು ಸಹಿಸೋದಿಲ್ಲ. ಹಾಂ. ನೀವು ಜನರಿಂದ ಆರಿಸಿ ಹೋಗಿರ್ತೀರಿ, ಜನರಿಗೆ ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ ಇದು? ಓಕೆ ಓಕೆ ಓಕೆ. ಅವ್ರ ಹೆಸರು ಮೇಲೆ ದುಡ್ಡು ಬಂದಿರ್ತದೆ. ಹೌದು. ಒಂದು ಮಕ್ಕಳ ಆಹಾರಕ್ಕಂತ ಬಂದಿರ್ತದೆ, ಒಂದು ಪ್ರಾಣಿಗಳ ಆಹಾರಕ್ಕಂತ ಬಂದಿರ್ತದೆ, ಹಾಂ ಹಾಂ. ಒಂದು ಶಿಕ್ಷಣ ಸಲುವಾಗಿ ಬಂದಿರ್ತದೆ, ಒಂದು ನೀರಾವರಿ ಸಲುವಾಗಿ ಬಂದಿರ್ತಾರೆ. ಹಾಂ. ನೀವು ಏನೂ ಮಾಡ್ಲಾರ್ದೆ ಎಲ್ಲ ನುಂಗಿ ಬಿಟ್ಟು ಹಾಂ. ದೇಶ ಮಾಡೋರು ಏನು ಮಾಡ್ಬೇಕು? ಸ್ವಚ್ಛ ಬರಿತಿದ್ರು ಅವ್ರು, ಯಾರಿಗೂ ಹೆದರ್ತಿದ್ದಿಲ್ಲ. ನೌಕರಿ ಮಾಡಲಿಲ್ಲ. BSc ಕಲ್ತರು ನೌಕರಿ ಮಾಡಲಿಲ್ಲ. ಬೇಕಾದಂತ ಅವಾಗ ಕ್ಲಾಸ್ 1 ಆಫೀಸರ್ ಅಂತ ಹೇಳಿ ಬಂದಿತ್ತು. ಆದರೂ ಹೋಗಿಲ್ಲ. ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಜ್ಞಾನ ಕೊಡೋದು. ಬಡವರು ಜ್ಞಾನ ಮತ್ತು ರೈತರ ಬಗ್ಗೆ ಭಾಳ ಇದಿತ್ತು. ವಿದ್ಯಾರ್ಥಿಗಳ ಬಗ್ಗೆ, ಶಿಕ್ಷಣ ಬಗ್ಗೆ. ಎಲ್ಲಿ ಭ್ರಷ್ಟಾಚಾರ, ಎಲ್ಲಿ ಹಣ ಇದಾಗಿ ಹೋಗ್ಬಾರ್ದು. ಅಲ್ಲಿ ಏನೈತ್ರಿ ಸರ್? ಅಲ್ಲಿ ಅಚ್ಚಿಕಡ್ದ ಮಠ ಮೇನ್ ಮಠ ಎಲ್ಲ ಐತ್ರಿ? ಪೂರ್ವಿ ಮಠ ಮೇನ್ ಮಠ ಅಂದ್ರೆ 1961ರಾಗ. ಹಾಂ ರೀ. ಅದನ್ನ 4 ಕೋಲಿ ಸ್ಥಾಪನೆ ಮಾಡಿದ್ರು. ಅದಕ್ಕೂ ಮುಂಚೆ ಅವ್ರು ಗುಡಿಸಲ್ದೊಳಗೆ. ಓಕೆ ಓಕೆ ಓಕೆ. ಆಮೇಲೆ ಅವ್ರ ಸಮಾಧಿ ಎಲ್ಲ ಐತ್ರಿ ಇವಾಗ? ಇಲ್ಲಿ ಅವ್ರಿಗೆ ಏನದ ಸಂಸ್ಕಾರ ಮಾಡಿದ್ರು. ಸಂಸ್ಕಾರ ಭೂಮಿ ಇದು ಸಂಸ್ಕಾರ ಭೂಮಿ. ಬರೀ ಒಂದು ಕಟ್ಟಿತ್ತು ದೊಡ್ಡದು ಏನು ಇರ್ತದಲ್ಲ, ಕಟ್ಟಿನೇ ಇತ್ತು. ಆಮೇಲೆ ಈ ಕಡೆ ಎಲ್ಲ ಇದೇನದ ಬಾತ್ರೂಮು, ಜಳಕದ ಮನಿ, ಸಂಡಾಸ್ ಇವೆಲ್ಲ ಆ ಬಿಲ್ಡಿಂಗ್ ಹಿಡಿದು ಅಲ್ಲಿ ತನಕ ಒಂದು 60 ಬಾತ್ರೂಮ, ಒಂದು 60 ಸಂಡಾಸ, ಒಂದು 8-10 ತಳ ಕೂಡ್ಲಿಕ್ಕೆ ಬರ್ಲಾರ್ದವ್ರಿಗೆ ಕಮೋಡ. ಬರ್ಬೇಕು. ಬಂದು ಅಲ್ಲಿ ಕಮಿಟಿ ಅದ ಈಗ. ಕಮಿಟಿ ಅವರು ಇದು ಮಾಡ್ಕೋಬೇಕು, ಅವ್ರದ್ದು ಸಂಪರ್ಕದೊಳಗಿರ್ಬೇಕು. ಅವ್ರು ಏನು ಹೇಳ್ತಾರ ಹಂಗೆ. ಕಣ್ಣೂರೊಳಗ ಇಂಥ ಒಂದು ದೊಡ್ಡ ಮಠ ಅದಂತ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ನನಗೆ ಗೊತ್ತಿದ್ದಿಲ್ಲ ಖರೆ ಹೇಳ್ಬೇಕಂತಂದ್ರ. ನಾನು ಇವತ್ತು ಬಂದಿದ್ದೀನಿ, ಇಲ್ಲೊಬ್ರು ಸರ್ ಸಿಕ್ಕಿದ್ರೆ ಅವರೆಲ್ಲ ಡೀಟೇಲ್ಸ್ ಹೇಳಿರ್ತಾರ. ಬರ್ರಿ ಯಾವ ರೀತಿ ಅಂತ ನಿಮ್ಗೆ ಪೂರ್ತಿ ತೋರಿಸ್ತೀನಿ ವಿಡಿಯೋ. ನಾವು ನಮ್ಮ ಬಿಜಾಪುರದಾಗ ಇದ್ದವ್ರಿಗೆ 80% ಜನಕ್ಕೆ ಗೊತ್ತಿಲ್ಲ. ಬರ್ರಿ ಈಗ ಅವ್ರು ಸರ್ ಮಂದಿಗೆ ಗೊತ್ತಿಲ್ಲ. ಭಾಳ ಜನ ಗೊತ್ತಿಲ್ಲ. ಓಕೆ. ವಾವ್, ಇಷ್ಟು ದೊಡ್ಡದೈತ್ರಿ ಇಲ್ಲಿ ಒಳಗಡೆ. ಅಪಾರ್ಟ್ 4 ಎಕರೆ ಬಿಲ್ಡಿಂಗ್ದಾಗ ಹೋಗ್ಯದ ಲೆಕ್ಕ ಹಾಕ್ರಿ. ಇನ್ನೂ ನಡೆದಿದೆ ಕಟ್ಟಡ. ಇನ್ನ ಕಟ್ಟಡ ನಡೆದೈತಿ. ಇದು ಮತ್ತೆ ಈ ವರ್ಷ ತೆಗಿತಾರೆ, ತೆಗೆದು ಪೂರ್ಣ ಹೊಸದು ಮಾಡ್ತಾರ. ಸೂಪರ್. ಇಷ್ಟು ದೊಡ್ಡ ಹಾಲ್ ಇನ್ನ ಇದು ಅಲ್ಲೆಲ್ಲಿ ಒಂದ್ ಸ್ವಲ್ಪ ಶಿಥಿಲ ಆಗ್ಲಿಕ್ಕೆ ಸೀಳ್ಯದ. ಮೊನ್ನೆ ನಿರ್ಣಯ ತಗೊಂಡ್ರಿ ಇದ್ರಾಗ. ಈ ಏಪ್ರಿಲ್ದಾಗ ಬಿಸ್ತಾರ ಇದೆಲ್ಲ ಕೆಡವಿ. ಇದು ಇದೆಲ್ಲ ತೆಗೆದು ಏಕಟ್ಟೆ RCC ಮಾಡಿಬಿಡ್ತಾರ ಪೂರಾ. ಹಿಂಗ 100 ಅದ, ಹಿಂಗ 60 ಅದ. ಅಲ್ಲಿ ಮೇಲ್ಗಡೆ ಯಾಕೆ ಹರಿವು ಇಟ್ಟಿದ್ದಾರೆ? ಅವು ಈಕೋ ಬರಬಾರ್ದು ಅಂತ ಹೇಳಿ ಪ್ರವಚನ ಹೇಳೋ ಮುಂದೆ ಈಕೋ ಬರ್ತದಲ್ಲ, ಡಬಲ್ ಸಲ. ದೊಡ್ಡದು ಇಲ್ಲೊಂದು 500-600 ಮಂದಿ ಊಟ ಕೂಡಂಗ. ಇವೆಲ್ಲ ಸ್ಟೋರ್ ರೂಮ್, ಸಾಮಾನು ಹಚ್ಕೊಳಿಕೆ. ಅದಾಗ ಜನ 20-30 ಸಾವಿರ ಜನ ಬಂದಿರ್ತದ. 20-30 ಜನ ಬರ್ತಾರೆ. 3 ಸಲ ಆಗ್ತದ ಹಂಗ. ಇಲ್ಲೊಂದು ಸುಮ್ಮನೆ 4 ಬಾತ್ರೂಮ್, ಲ್ಯಾಟ್ರಿನ್ ಮಾಡ್ಯಾರ. ಆಮೇಲೆ ಇಲ್ಲಿ ಫಿಲ್ಟರ್ ವಾಟರ್, ಇಲ್ಲಿ ಕುಡಿಯುವ ನೀರಿಂದ ವ್ಯವಸ್ಥೆ. ಇದರಿಂದ ಒಂದು 20 ಎಕರೆ ನೀರಾವರಿ ತೋಟ ಅದ. ಕಬ್ಬು. ಇದು 1964 ಏನ್ರಿ ಇದು? ಅದು 64ರಾಗ. ಅವಾಗ ಭಾಳ ಮಳೆಗಾಲ ಅವಾಗ. ನೋಡ್ರಿ ಈಗ ದಿನಾಂಕ 14/5/64 ಕಟ್ಟಿದ್ದು ಅಂತ ಬಾವಿ. ಇದು ಇದು ನೀರು ಅದಾವ. ಈಗ ಜರಿ ಇಲ್ಲ, ಇದಕ್ಕೆ ಜರಿ ಇಲ್ಲ. ಆಮೇಲೆ ಈ ಕೆನಾಲ್ದಿಂದ ತುಂಬ್ತದ. ಹೊರದ ಓನ್ ಪ್ರಾಪರ್ಟಿ. ಪೂರ್ತಿ 20 ಎಕರೆ. ಇಲ್ಲಿ ಕೆನಾಲ್ ನೀರು ಕಾಣಿಸ್ತದಲ್ಲ, ಕಾಣಿಸ್ತದ. ಇದು ಇದ್ರದ್ದು ಆಲ್ಮಟ್ಟಿದೆ ಬರ್ತದೆ. ಓಕೆ 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 ಓಕೆ.
ಒಂದು 10-20 ಅವ. 10-20 ಗೋಶಾಲೆ. ಓಕೆ, ಕಟ್ಟರ ಮಷೀನ. ಒಳಗೆ ಹೋಗ್ರಿ ನೋಡ್ರಿ. ಹೋದ್ರಿ ಆ ಸರ್ ಇದ್ದಾಗೆ ಇದ್ದಿದ್ರು ಇದು? ಹಾ, ಎಲ್ಲ ಅವಾಗೆ ಆ ಗುರುಗಳಿದ್ದಾಗೆ ಗುರುಗಳಿದ್ದ. ಅವರೇ ಮಾಡಿದ್ದು. ಅವರು ಪ್ರಾಣಿ ಪ್ರಿಯರು ಭಾಳ ಇದ್ರು. ಹಾ ಅವಕ್ಕೆ ಎಷ್ಟು ವ್ಯವಸ್ಥೆ ಅಂದ್ರೆ ಮೇವಿಂದು, ನೀರಿಂದು ಅಗದಿ ಆನಂದದಿಂದ ಇರ್ಬೇಕು ಅವು. ಇವು ಹಾಲತ್ ಹೆಂಗ್ರಿ? ಇಲ್ಲಿದೆ ಹೋಗ್ತಾವ? ಹಾಲು ಇಲ್ಲೇ ಖರ್ಚು ಕಪ್ಪಾತಾವ. ಗಂಡು ಕರ ಇದ್ರೆ ಅವಕ್ಕೆ ಬಿಡ್ತಾರೆ, ಹೆಣ್ಣಿದ್ರೆ ಹಿಂಡ್ತಾರೆ. ಮತ್ತೆ ಈಗೇನು ಬಾಕಿ ಟೈಮ್ದಾಗ ಮಂದಿ ಭಾಳ ಇರಂಗಿಲ್ಲ, ಒಂದು 10-20 ಮಂದಿ ಇರ್ತೇವೆ. ನಮಗೆ ಸಪ್ಪ ಇದಾವ ಭಾಳ ದೊಡ್ಡದೈತ್ರಿ. ಒಂದು ಟೈಮ್ ಬಂದಿಲ್ಲ, ಎಲ್ಲರೂ ನೋಡ್ಕೊಂಡು ಹೋಗ್ಬೇಕು, ತಿಳ್ಕೊಂಡು ಹೋಗ್ಬೇಕು. ಇವಾಗ ಜಾತ್ರೆ ಯಾವಾಗ ನಡೀತದ್ರಿ ಇಲ್ರಿ ನೆಕ್ಸ್ಟ್? ಅಥವಾ ಏನಂತ ಆರಾಧನೆ ಯಾವಾಗ ನಡೀತದ್ರಿ ಇಲ್ಲಿ? ಗಣೇಶ ಚೌತಿ 9 ದಿವಸ ಅವ್ರದೇ ಹುಟ್ಟು ಹಬ್ಬ. ಹಾಂ ರೀ. ರಾಮನವಮಿ ಅಂದ್ರೆ ಅದು ಇದು ಉಗಾದಿಯಿಂದ ಚಾಲು ಆಗ್ತದೆ. ಹಾಂ ರೀ. ಉಗಾದಿಯಿಂದ ರಾಮನವಮಿ ಮುಕ್ತಾಯ ಆಗ್ತದೆ. ಹಾಂ ರೀ. ಮುಂದೆ ದತ್ ಜಯಂತಿ 3 ದಿವಸ ಹಾಂ ರೀ. ಖಂಡಿದಿಂದ ಒಟ್ಟು 3 ಸಲ ಆಗ್ತದೆ. 3 ಆಮೇಲೆ ಒಂದೊಂದು ದಿವಸದ್ದು ಭಾಳ ಬರ್ತಾವ. ಈ ಹಬ್ಬ ಹರಿದಿನ, ಅಮಾಸಿ, ಹುಣ್ಣಿಮೆ. ಈಗ ಎಲ್ಲೆಲ್ಲಿ ಜನ ಬರ್ತಾರೆ ನಮ್ಮ ಸೈಡ್ದವ್ರಿ? ನಿಮ್ಮ ಕರ್ನಾಟಕ ಒಂದು 12ನೇ ಭಾಗ, ಮಹಾರಾಷ್ಟ್ರ ಪೂರಾ. ಅಂದ್ರೆ ಎಲ್ಲ ಅವ್ರ ಗುರುಗಳು ಅಲ್ಲಿ ಅವ್ರು. ಆ ಕಡೆ ಮಹಾರಾಷ್ಟ್ರದವರು, ಇವರೆಲ್ಲ ಸಾಲಿ ಕಲ್ತದ್ದು ಅಲ್ಲೇ. ಆ ಕಡೆ ನೋಡ್ರಿ, ಅಲ್ಲಿ ಈ ಕಡೆ ರೋಡ್ ಹಳೇದು ಅಗದಿ 61ನೇ ಇಸ್ವಿ ಆಗ ಬಿಲ್ಡಿಂಗ್ ಇದೆಲ್ಲ. 61ನೇ ಇಸ್ವಿ, 61ನೇ ಇಸ್ವಿ, 47ರಾಗೆ ಸ್ವತಂತ್ರ. ಇಲ್ಲೆಲ್ಲ ಪ್ರಸಾದ. ಓಕೆ. ಇದಿಷ್ಟು ಭಜನಾ ಹಾಲ, ನಿತ್ಯ ಭಜನಾ. ಇಲ್ಲಿ 4 ಟೈಮ್ ಪ್ರೇಯರ್ ಆಗ್ತದೆ ಇಲ್ಲಿ. ಇವಾಗ ಈ ಪ್ರೆಸೆಂಟ್ ಭಜನಾ. ಹಾಂ. ಆಮೇಲೆ ಅವ್ರು ಪೂಜೆ ಮಾಡೋರು ಆ ಕಡೆ ಪೂಜೆ ಮಾಡ್ತಿರ್ತಾರೆ. ಓಕೆ, ಒಟ್ಟು ಆರಾಧನೆ. ಅವರು 2 ಟೈಮ್ ಇಲ್ಲಿ ಬಂದು ಕೂಡ್ತಿದ್ರು. ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೆವು. ಇದೇ ಕುರ್ಚಿ ಮೇಲೆ ಕೂಡ್ತಿದ್ರು ಅವರು. ನಿಮ್ಮ ಹೆಸರು ರೀ? ಗಣಪತರಾವ್ ಮಹಾರಾಜ್ ಸಮರ್ಥ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಕಾಂತ್ ಕುಲಕರ್ಣಿ. ನಿಮ್ದು ಯಾವ ಊರಿ ಪ್ರಾಪರ್? ನಮ್ದು ಹಲಸಂಗಿ ಪ್ರಾಪರ್. ಹಲಸಂಗಿ. ನಾ ಹಲಸಂಗಿ ಬಿಟ್ಟು 90ನೇ ಇಸ್ವಿಗೆ ಬಿಟ್ಟೀನಿ ಪೂರ್ಣ. ಅಂದ್ರೆ ಅಲ್ಲಿ ನಾವು ಹೆಚ್ಚು ಇಲ್ಲೇ ಇಲ್ಲ ಅಲ್ಲಿ. ನಿಮ್ಮ ಫ್ಯಾಮಿಲಿ ಇಲ್ಲಿ? ಅದು ಫ್ಯಾಮಿಲಿ ಏನಿಲ್ಲ. ನಾವು ಒಂದು ಶುರುವಿಗೆ ಮಾರಾದ್ರೆ ಇಲ್ಲಿದ್ದಾಗ ಒಂದು 10-15 ಮಂದಿ ಬ್ಯಾಚುಲರ್ ಎಲ್ಲರೂ. ಎಲ್ಲರೂ ದೊಡ್ಡ ಪೋಸ್ಟ್ದಿಂದ ರಿಸೈನ್ ಮಾಡಿ ಬಂದಿದ್ರು. ನಿಮ್ದು ಏನು ಮುಗಿದೈತಿ ಎಜುಕೇಶನ್? ನಂದು PUC ಆಗ್ಯದ. ನಂದು ಭಾಳ ಆಗಿಲ್ಲ. ನನಗೂ ಬಂದಿತ್ತು ಸ್ಟೇಟ್ ಗೌರ್ಮೆಂಟ್ದಾಗ 1-2. ನಾವು ಹೋಗಲಿಲ್ಲ. ಓಕೆ ಸ್ನೇಹಿತರೆ, ಮಟ್ಟ ನೀವೆಲ್ಲರೂ ನೋಡ್ರಿ ತರ್ಕೋತೀನಿ. ಹೊಸ್ತಾಗಿ ನೋಡ್ಕೋತಾರ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರೀ ಈಗ ನೆಕ್ಸ್ಟ್ ಜರ್ನಿ ಹೋಗ್ತೀನಿ. ಖುಷಿ ಆಯ್ತು ಸರ್. ನಿಮ್ಮ ಹೆಸರು ಏನಂತಂದ್ರೆ ಇನ್ನೊಂದ್ಸರಿ ನೆನಪು? ಶ್ರೀಕಾಂತ್ ಕುಲಕರ್ಣಿ. ಶ್ರೀಕಾಂತ್ ಕುಲಕರ್ಣಿ ಸರ್ ಒಳ್ಳೆಯ ಮಾಹಿತಿ ಕೊಟ್ಟರು ನನಗೆ. ಈ ಒಂದು ಇದು ಯಾವ ಇದು ಕಣ್ಣೂರಲ್ಲಿ? ಕಣ್ಣೂರು ಶಾಂತಿ ಕುಟೀರ. ಕಣ್ಣೂರು ಶಾಂತಿಕೂಟ ಆಶ್ರಮಕ್ಕೆ ನೀವೇನಾದ್ರೂ ಕಣ್ಣೂರು ಸೈಡ್ ಬಂದಿರತ್ತಂದ್ರೆ ಒಂದು ಟೈಮ್ ಬಂದು ವಿಸಿಟ್ ಮಾಡಿ ಹೋಗ್ರಿ. ನೋಡುವಂಥ ಪ್ಲೇಸ್ ಐತಿ, ನೋಡುವಂಥ ಮಠ ಅದ. ಎಲ್ಲರೂ ಬಂದು ಹೋಗ್ತಿರ ಅನ್ಕೋತೀನಿ. ಮತ್ತೊಂದು ಹೊಸ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.